ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹಳ ಬೇಸರ ಆಗ್ತಾ ಇದೆ. ನಾವು ನಿನ್ನೆ ರಾತ್ರಿಯಿಂದಲೂ ಕೂಡ ಸಂಭ್ರಮದಲ್ಲಿದ್ವಿ. RCB 18 ವರ್ಷಗಳ ಬಳಿಕ ಕಪ್ ಗೆದ್ದಿದೆ, ಇದಕ್ಕಿಂತ ಬೇಕಾ ಸಂಭ್ರಮ ಅಂತ ನಾವೆಲ್ಲ ಪಟಾಕಿ ಹೊಡೆದಿದ್ದೇನು. RCB ಅವರು ಬೆಂಗಳೂರಿಗೆ ಬರ್ತಾರೆ, ಅವರು ನೋಡಬೇಕು ಅಂತ ಕಾದಿದ್ದೇನು. ಆದರೆ ಆ ಸಂಭ್ರಮ ಇರಬೇಕಾದಂಥ ಮನೆಯಲ್ಲಿ ಈಗ ಸೂತಕ ಆವರಿಸಿದೆ, ಸಾವಿನ ಮನೆಯಾಗಿದೆ. ಅಕ್ಷರಶಃ ಬೆಂಗಳೂರು ಇವತ್ತು ಸೂತಕದ ವಾತಾವರಣದಲ್ಲಿ ಮುಳುಗಿ ಹೋಗಿದೆ. ಮಿತ್ರರೇ, ನನಗಂತೂ ಈಗ ಅನ್ನಿಸ್ತಾ ಇದೆ RCB ಯಾಕಾದರೂ ಕಪ್ ಗೆತ್ತು ಅಂತ. ನಾವು 18 ಬಾರಿ ಗೆದ್ದಿಲ್ಲ ಅಂತ ಅಂದುಕೊಂಡಿದ್ರೂ ಪರವಾಗಿಲ್ಲ, ಇವತ್ತು 11 ಮನೆಗಳಲ್ಲಿ ದೀಪ ಆರು ಹೋಗ್ತಾ ಇರಲಿಲ್ಲ. ಬಾಳಿ ಬದುಕಬೇಕಾದಂತಹ ಚಿಕ್ಕ ಚಿಕ್ಕ ಮಕ್ಕಳು ಕಾಲು ತುಳಿತಕ್ಕೆ ಬಲಿಯಾಗಬೇಕಾಗಿರಲಿಲ್ಲ. ಮಿತ್ರರೇ, ಬಹಳ ವಿಪರ್ಯಾಸ. ಬೆಂಗಳೂರಿನಲ್ಲಿ ಇವತ್ತು ನಡೆದಂತಹ ಘಟನೆ ಇದೆಯಲ್ಲ, ಇಡೀ ರಾಜ್ಯ ತಲೆ ತಗ್ಗಿಸುವಂತಹ ಘಟನೆ. ಅಭಿಮಾನ ಇರಬೇಕು ಸತ್ಯ, ಆದರೆ ಈ ರೀತಿಯ ಅಂಧಾಭಿಮಾನ, ದುರಾಭಿಮಾನ ಖಂಡಿತವಾಗ್ಲೂ ಇರಬಾರ್ದು. ಇದು ಯಾರಿಗೂ ಶೋಭೆ ತರೋದಿಲ್ಲ, ಯಾವ ರಾಜ್ಯಕ್ಕೂ ಕೂಡ ಹೆಸರು ಕೀರ್ತಿಯನ್ನು ತರುವಂಥ ವಿಚಾರವೇ ಅಲ್ಲ. ನಾನಿಲ್ಲಿ ಕೇವಲ RCBಯ ಅಭಿಮಾನಿಗಳನ್ನು ದೂರ್ತಾ ಇಲ್ಲ. ನಮ್ಮ ಸರ್ಕಾರ ಆದಂತಹ ಎಡವಟ್ಟುಗಳು ಎಲ್ಲಿ ತಪ್ಪಾಯಿತು ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಾ ಹೋದರೆ ನಿಜವಾಗ್ಲೂ ಹೇಸಿಗೆ ಹುಟ್ಟಿಸುತ್ತೆ. ನಾವು ಇಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವ. ನಾಳೆ ಯಾವುದಾದ್ರೂ ಒಂದು ದೊಡ್ಡ ಕಾರ್ಯಕ್ರಮ ಆದರೆ ಯಾವ ನಂಬಿಕೆ ಮೇಲೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ನಮ್ಮ ಸರ್ಕಾರ ಅಷ್ಟೊಂದು ಕಳಪೆ ಮಟ್ಟದಲ್ಲಿ ಈ ಇಡೀ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಮಿತ್ರರೇ, ಏನೇನು ತಪ್ಪಾಯಿತು, ಯಾಕೋಸ್ಕರವಾಗಿ ಎಡವಟ್ಟಾಯಿತು, ಬರ್ತಾ ಇರುವಂಥ ಮಾಹಿತಿ ಇದೆಯಲ್ಲ ಬಹಳ ಆಘಾತಕಾರಿಯಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಘಟನೆ ಆಗೋಗೋದು ಆಗೋಯ್ತು, ಆದರೆ ಮುಂದೆ ಯಾವತ್ತೂ ಕೂಡ ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಇಂತಹ ಘಟನೆಗಳಾಗಬಾರದು. ನಿಮಗೆಲ್ಲ ಗೊತ್ತೇ ಇದೆ, ನಿನ್ನೆ RCB ಕಪ್ ಗೆಲ್ತಿದ್ದಂತೆ ಇಡೀ ರಾಜ್ಯದಲ್ಲಿ ಸಂಭ್ರಮ ಇತ್ತು, ದೇಶದಲ್ಲೇ ಇತ್ತು. ಆದರೆ ಕರ್ನಾಟಕದಲ್ಲಂತೂ ಪ್ರತಿ ಮನೆಯಲ್ಲೂ ಸಂಭ್ರಮಾಚರಣೆ ಇತ್ತು. ಆಪರೇಷನ್ ಸಿಂಧೂರವನ್ನು ಗೆದ್ದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇತ್ತೋ ಅದೇ ರೀತಿಯ ಸಂಭ್ರಮ ಇತ್ತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಾವು 18 ವರ್ಷದಿಂದ ಕಾಯ್ತಾ ಇದ್ವಿ RCB ಒಮ್ಮೆ ಆದರೂ ಕಪ್ಪೆತ್ತಲಿ ಅಂತ. ಆದರೆ ದೇವರು ಕೊಟ್ಟಂತಹ ಆ ಸಂಭ್ರಮವನ್ನು ಉಳಿಸ್ಕೊಳ್ಳೋದಕ್ಕೆ ನಮಗೆ ಯೋಗ್ಯತೆ ಇರಲಿಲ್ಲ. ಏಕೆಂದರೆ ಸಂಭ್ರಮವನ್ನು ನಾವು ಸೂತಕವಾಗಿ ಬದಲಾಯಿಸ್ಕೊಂಡಿದ್ದೀವಿ. ಇವತ್ತು RCB ಅವರು ಬೆಂಗಳೂರಿಗೆ ಬರುವಂತಹದ್ದು ನಿನ್ನೆ ರಾತ್ರಿಯ ನಿಗದಿ ಆಯಿತು. ಯಾವಾಗ RCB ಗೆಲ್ತೋ ತಕ್ಷಣ ನಮ್ಮ ಸರ್ಕಾರದ ಮಟ್ಟದಲ್ಲಿ ಒಂದು ನಿರ್ಧಾರ ಆಯಿತು, ಗೆದ್ದಂತಹ ಆಟಗಾರರಿಗೆ ಸನ್ಮಾನ ಮಾಡಬೇಕು, ಒಂದು ಸಂಭ್ರಮದ ಸಭೆಯನ್ನು ಆಯೋಜನೆ ಮಾಡಬೇಕು ಅಂತ. ಆರಂಭದ ಯೋಜನೆಯನ್ನು ಕೇಳಿದ್ರೆ ನೀವು ಹೌಹಾರ್ತೀರ. ಯಾಕೆಂದರೆ ಏರ್ಪೋರ್ಟ್ಗೆ ಆಟಗಾರರು ಬಂದು ಇಳಿತಿದ್ದಂತೆ ಅಲ್ಲಿಂದಲೂ ಕೂಡ ವಿಧಾನಸೌಧದವರೆಗೆ ಅವರನ್ನು ಮೆರವಣಿಗೆಯಿಂದ ಕರೆತರೋದಕ್ಕೆ ಒಂದು ಯೋಜನೆಯನ್ನು ರೂಪಿಸಲಾಗಿತ್ತು. ಅದು ಯಾವ ಮಹಾನುಭಾವನಿಗೆ ಆ ಐಡಿಯಾ ಬಂತು ದೇವರಿಗೆ ಗೊತ್ತು. ಆದರೆ ನಮ್ಮ ಪೊಲೀಸರು ಹೇಳಿದ್ರು ಖಂಡಿತವಾಗ್ಲೂ ಅದು ಸಾಧ್ಯವೇ ಇಲ್ಲ. ಅಷ್ಟೊಂದು ದೊಡ್ಡ ರೋಡ್ ಶೋವನ್ನು ಮಾಡಿದ್ದೇ ಆದರೆ ಆ ಕ್ರೌಡನ್ನು ನಿಭಾಯಿಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನಮ್ಮ ಬಳಿಯೆಲ್ಲ ಅಷ್ಟು ಫೋರ್ಸ್ ಇಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಅವರು ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ರು. ರಾಜ್ಯ ಸರ್ಕಾರವು ಕೂಡ ಸ್ವಲ್ಪ ಹೆದರ್ಕೊಳ್ತು, ಯಾಕೆಂದರೆ ಬಹಳ ಕ್ರೌಡ್ ಆಗಿ ಏನೋ ಅನಾಹುತ ಆಗಬಹುದು ಅಂತ. ಅನಂತರ ಸರ್ಕಾರಕ್ಕೊಂದು ಪ್ಲ್ಯಾನ್ ಬಂತು, ವಿಧಾನಸೌಧದ ಮುಂದೆ ಎಲ್ಲರಿಗೂ ಸನ್ಮಾನ ಮಾಡುವಂಥದ್ದು. ಅದಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಅವರನ್ನು ಮೆರವಣಿಗೆ ಮೂಲಕ ಕರೆತರಬೇಕು ಅಂತ. ಆಗಲೂ ಮಿತ್ರರೇ, ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದರು ಇದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ವಿಧಾನಸೌಧದ ಮುಂದೆ ಅಷ್ಟೊಂದು ಕ್ರೌಡ್ ಸೇರಿದ್ದೇ ಆದರೆ ಭದ್ರತೆಯನ್ನು ಒದಗಿಸುವಂಥದ್ದು ಕಷ್ಟ ಆಗುತ್ತೆ. ವಿಧಾನಸೌಧ ಬಹಳ ಇಂಪಾರ್ಟೆಂಟ್ ಪ್ಲೇಸ್. ಜೊತೆಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ಲೇಯರ್ಸ್ಗಳು ಬರ್ತಾ ಇದ್ದಾರೆ. ಅಭಿಮಾನಿಗಳು ಹುಚ್ಚಾಟದಲ್ಲಿ ಏನು ಬೇಕಾದರೂ ಮಾಡಿಬಿಡಬಹುದು, ಏನೋ ಅಹಿತಕರ ಘಟನೆ ಆಗಬಹುದು. ಹೀಗಾಗಿ ವಿಧಾನಸೌಧದ ಮುಂದೆ ಯಾವುದೇ ಪ್ರೋಗ್ರಾಮ್ ಬೇಡ, ಮೆರವಣಿಗೆ ಕೂಡ ಬೇಡ ಅಂತ ಪೊಲೀಸರು ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ರಂತೆ. ಇದನ್ನು ಇವತ್ತು ವಿಪಕ್ಷದ ನಾಯಕರು ಕೂಡ ಹೇಳಿದ್ರು. ಆದರೆ ಬಹಳ ಬೇಸರದ ಸಂಗತಿ ಏನು ಕೇಳಿದ್ರೆ, ನಮ್ಮ ಸರ್ಕಾರದಲ್ಲಿ ಕೆಲವರಿಗೆ ಇದರಲ್ಲೂ ಕೂಡ ಲಾಭ ಮಾಡಿಕೊಳ್ಳುವಂಥ ಆಲೋಚನೆ ತಲೆಗೆ ಬಂದುಬಿಡ್ತು. ಅಂದರೆ ಇದರಲ್ಲೂ ಕೂಡ ನಮಗೆ ಪ್ರಚಾರ ಗಿಟ್ಟುತ್ತೆ ಅಂತ. ಹೀಗಾಗಿ ಅವರು ಪೊಲೀಸರ ಮೇಲೆ ಒತ್ತಡ ಹಾಕಿ ಇದಕ್ಕೆ ಬೇಕಾದಂಥ ಭದ್ರತೆಯನ್ನು ಒದಗಿಸೋದಕ್ಕೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೊಡ್ತಾರೆ. ಆ ಟೆನಿಕಾಸ್ಟ್ ವಿಧಾನಸೌಧದಲ್ಲಿ ಸಂಭ್ರಮಾಚರಣೆ ಆಗಲೇಬೇಕು ಅನ್ನುವಂಥ ಸೂಚನೆ ಪೊಲೀಸ್ ಇಲಾಖೆಗೆ ಹೋಗುತ್ತೆ. ಒಲ್ಲದ ಮನಸ್ಸಿನಲ್ಲಿ ಪೊಲೀಸರು ಒಂದಷ್ಟು ಭದ್ರತೆಯನ್ನು ಮಾಡಿಕೊಂಡಿದ್ರು ಇದ್ದಂತಹ ಸಮಯದಲ್ಲಿ. ಆದರೆ ಅದು ಸಾಕಾಗಿಲ್ಲ. ವಿಧಾನಸೌಧದ ಮುಂದೆಯೇ ಒಂದು ದೊಡ್ಡ ರಾದ್ಧಾಂತ ನಡೆದು ಹೋಗ್ಬಿಡ್ತು. ಕೊಹ್ಲಿ ನಿನ್ನೆ ಯಾವ ಸಂಭ್ರಮದಲ್ಲಿದ್ದರೋ ಇವತ್ತು ಅವ್ರ ಮುಖದಲ್ಲಿ ಬಹಳ ಬೇಸರ ಕಾಣುವಂತಾಯಿತು. ಯಾಕೆ ಕೇಳಿದ್ರೆ, ವಿಧಾನಸೌಧದ ವೇದಿಕೆಯಲ್ಲಿ ಆಟಗಾರರು ಮಾತ್ರ ಇರಲಿಲ್ಲ, ಜೊತೆಗೆ ಸರ್ಕಾರದ ಪ್ರಮುಖರು, ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಒಂದು 10 ಮಂತ್ರಿಗಳು, ಇವ್ರು ಮಾತ್ರ ಇರಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ. CM, DCM ಮಂತ್ರಿಗಳು ಸೇರಿದಂತೆ ಸರ್ಕಾರದ ಶಾಸಕರು, ಶಾಸಕರ ಪತ್ನಿಯರು, ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಬಂದ್ಬಿಟ್ಟಿದ್ರು. ಬಂದಿದ್ದು ಮಾತ್ರ ಅಲ್ಲ, ವೇದಿಕೆ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ರು. ಬಂದಂತಹ ಆಟಗಾರರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ, ಆಟೋಗ್ರಾಫ್ ಹಾಕಿಸಿಕೊಳ್ಳೋದಕ್ಕೆ ಮುಗಿಬಿದ್ರು. ಎಷ್ಟರ ಮಟ್ಟಿಗೆ ಆಯಿತು ಅಂತಂದರೆ, ಇಲ್ಲಿ ನೆರೆದಂತಹ ಜನರಿಗೆ ಆಟಗಾರರ ಮುಖನೇ ಕಾಣಲಿಲ್ಲ. ಕೆಲವರು ಚಪ್ಪಲಿ ಎಸೆದ್ರು, ಕೆಲವರು ಕಲ್ಲೆಸೆಯೋದಕ್ಕೆ ಯತ್ನ ಮಾಡಿದ್ರು. ಏನ್ರಿ ಇದೊಂದು ಸಮಾರಂಭನ? ಇದೊಂದು ರಾಜ್ಯ ಸರ್ಕಾರ ಆಯೋಜನೆ ಮಾಡಿದಂತಹ ಸಮಾರಂಭನ, ಅದು ಕೂಡ ವಿಧಾನಸೌಧದ ಮುಂದೆ. ಇಷ್ಟು ಕೆಟ್ಟದಾಗಿ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿದ್ದನ್ನು ನಾನು ಇದುವರೆಗೆ ನೋಡಿರಲಿಲ್ಲ. ಅಷ್ಟು ಕೆಟ್ಟದಾಗಿ ಒಂದು ಸಮಾರಂಭ ಆಯೋಜನೆ ಮಾಡಿದರು. ಆ ಸಂದರ್ಭದಲ್ಲೇ ಕೊಹ್ಲಿ ಅವರು ಬೇಜಾರಾಗಿ ಬಸ್ ಹತ್ಕೊಂಡು ಹೊರಡೋದಕ್ಕೆ ಹೊರಟಿದ್ರಂತೆ. ನೀವು ವಿಡಿಯೋದಲ್ಲಿ ನೋಡಬಹುದು, ಆ ವಿಡಿಯೋ ತುಣುಕುಗಳು ಕೂಡ ಸಿಗ್ತವೆ. ಆದರೆ ಮ್ಯಾನೇಜ್ಮೆಂಟ್ ಅವರ ಮನವೊಲಿಸಿ ಅಲ್ಲೇ ಕೂರಿಸ್ತು.
ಅದೇ ವೇಳೆಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು, ಲೆಕ್ಕಕ್ಕೆ ಸಿಗೋದಿಲ್ಲ. ಒಂದು ಸಾಮಾನ್ಯ ಅಂಕಿ ಹೇಳಬೇಕು ಅಂತಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲೇ ಜನ ಸೇರಿದ್ರು. ಇದರ ನಡುವೆ ಒಂದು ಅವ್ಯವಸ್ಥೆಯನ್ನ ಬೇಕು ಅಂತಲೇ ಮಾಡಲಾಯಿತು ಅಂತ ನನಗನ್ಸುತ್ತೆ. ಅದೇನು ಕೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಯಾರ್ಯಾರನ್ನ ಬಿಡಬೇಕು, ಇದು ಮೊದಲೇ ನಿರ್ಧಾರ ಆಗಿರಬೇಕಾಗಿತ್ತು. ಟಿಕೆಟ್ ಕೊಡಬೇಕಾ, ಎಷ್ಟೊತ್ತಿಗೆ ಜನರನ್ನ ಸ್ಟೇಡಿಯಂಗೆ ಬಿಡಬೇಕು, ಇದೆಲ್ಲದರ ಬಗ್ಗೆ ಪೂರ್ವ ನಿಗದಿ ಆಗಿರಬೇಕಾಗಿತ್ತು. ಆದರೆ ಯಾವುದೇ ನಿಗದಿಯನ್ನು ಮಾಡಿಕೊಂಡಿರಲಿಲ್ಲ. ಏನು ಒಂದು ಸುದ್ದಿ ಹರಡಲಾಯಿತು ಅಂತಂದರೆ, ಟಿಕೆಟ್ ಕೊಡಲಾಗತ್ತೆ, ಉಚಿತವಾಗಿ ಕೊಡುವಂತಹ ಟಿಕೆಟ್, ಯಾರ ಬಳಿಯಲ್ಲಿ ಈ ಟಿಕೆಟ್ ಇರುತ್ತೋ ಅವರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಲೋ ಮಾಡಲಾಗತ್ತೆ, ಹೀಗಂತ ಒಂದು ಮಾಹಿತಿಯನ್ನು ಕೊಡಲಾಯಿತು. ಹೀಗಾಗಿ ಕೌಂಟರ್ ಮುಂದೆ ಟಿಕೆಟ್ಗೋಸ್ಕರವಾಗಿ ಜನ ಕಾದು ನಿಂತಿದ್ರು. ಮಧ್ಯಾಹ್ನ 3 ಗಂಟೆವರೆಗೂ ಯಾವುದೇ ಸ್ಪಷ್ಟತೆ ಇಲ್ಲ. ಜನ ಸೇರ್ತಲೇ ಬಂದರು. ಜನರಲ್ಲಿ ಸರ್ಕ್ಯುಲೇಟ್ ಆಗ್ತಾ ಬಂತು. ಟಿಕೆಟ್ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ, ಒಳಗೆ ಹೋಗಬಹುದು, ನಮ್ಮ ನೆಚ್ಚಿನ ಆಟಗಾರರನ್ನು ನೋಡಬಹುದು. ಈ ರೀತಿಯಾಗಿ ಬಾಯಿಂದ ಬಾಯಿಗೆ ಮೌತ್ ಪಬ್ಲಿಸಿಟಿ ಆಯಿತು. ಅಲ್ಲಿ ಯಾರಿಗೂ ಸೂಕ್ತವಾದಂತಹ ಮಾಹಿತಿ ಕೊಡುವಂತಹ ಕೆಲಸವನ್ನು ಯಾರೂ ಮಾಡಿಲ್ಲ. ಅಥವಾ ಟಿಕೆಟ್ ಕೊಡೋದಾದರೆ ಎಲ್ಲ ಕಡೆಯಲ್ಲೂ ಟಿಕೆಟ್ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಲ್ಲ. ಒಂದೆರಡು ಕೌಂಟರ್ನಲ್ಲಿ ಮಾತ್ರ ಇದ್ದಂತಹ ವ್ಯವಸ್ಥೆ. ಅಂತಿಮವಾಗಿ ಟಿಕೆಟ್ಗೋಸ್ಕರವಾಗಿ ಜನ ಮುಗಿ ಬೀಳೋದಕ್ಕೆ ಶುರುವಾದರು. ನೋಡ್ತಿದ್ದಂತೆ ಏನಾಗ್ತಿದೆ ಅಂತ ಯೋಚನೆ ಮಾಡುವಷ್ಟರಲ್ಲೇ ಕಾಲ್ ತುಳಿತ ಸಂಭವಿಸಿತು. ಮಿತ್ರರೇ, ಆ ಟಿಕೆಟ್ಗೋಸ್ಕರವಾಗಿ ಜನ ಯಾವ ರೀತಿಯಾಗಿ ವರ್ತಿಸಿದ್ರು ಅಂತಂದರೆ ಹೇಳೋದಕ್ಕೆ ಹೇಸಿಗೆ ಆಗುತ್ತೆ. ಆ ವಿಜುವಲ್ಸ್ ನೋಡಿದ್ರೆ ಇದು ಅಭಿಮಾನ ಅಲ್ಲ, ಇದು ಅಕ್ಷರಶಃ ಹುಚ್ಚಾಟ. ಅಲ್ಲಿ ಯಾರಿದ್ದಾರೆ, ಪಕ್ಕದಲ್ಲಿ ಯಾರು ನಿಂತ್ಕೊಂಡಿದ್ದಾರೆ, ಅವ್ರಿಗೆ ವಯಸ್ಸಾಗಿದೆಯಾ, ಮಗು ಇದೆಯಾ, ಇದು ಯಾವುದನ್ನು ನೋಡಿಲ್ಲ. ಜನ ಮನಸ್ಸಿಗೆ ಬಂದಂತೆ ತಳ್ಳಾಡಬಿಟ್ರು, ಕೆಳಗೆ ಬಿದ್ದವರನ್ನು ತುಳಿದ್ರು. ಇದರ ಪರಿಣಾಮವಾಗಿ 11 ಮಂದಿ ಸಾವಿಗೀಡಾಗಿದ್ದಾರೆ. ವೈದೇಹಿ ಆಸ್ಪತ್ರೆಯಲ್ಲಿ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ 4 ಜನರ ಶವ ಇದೆ. ಹಾಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ 7 ಜನರ ಶವ ಇದೆ. ಇನ್ನು ಕೆಲವರ ಪರಿಸ್ಥಿತಿ ತೀರಾ ಚಿಂತಾಜನಕವಾಗಿದೆ. ವೈದ್ಯರು ಹೇಳುವ ಪ್ರಕಾರ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ. ಹಾಗಾಗದೇ ಇರಲಪ್ಪ ಅಂತ ನಾನಂತೂ ದೇವರ ಬಳಿಯಲ್ಲಿ ಬೇಡ್ತಾ ಇದ್ದೀನಿ. ಯಾಕೆಂದ್ರೆ ಸಂಭ್ರಮಾಚರಣೆಗೆ ಹೋದವರು ಹೆಣವಾಗಿ ಮನೆಗೆ ಬಂದರೆ ಆ ಮನೆಯವರು ಏನ್ರಿ ಮಾಡೋದು? 6 ವರ್ಷದ ದಿಂಪಲ್ ಅನ್ನುವಂಥ ಮಗು, 14 ವರ್ಷದ ದಿವ್ಯಾಂಶಿಕಾ ಅನ್ನುವಂಥ ಮಗು ಈ ಘಟನೆಯಲ್ಲಿ ಸಾವಿಗೀಡಾಗಿದ್ದಾರೆ. ಎಂಥ ಬೇಸರ ಆಗಬೇಕು ಹೇಳಿ. ಮಿತ್ರರೇ, ಇನ್ನೂ ಆಘಾತಕಾರಿಯಾದ ಸಂಗತಿ ಏನು ಕೇಳಿದ್ರೆ, ಕಾಲ್ತುಳಿತ ಆಗಿ ಅಲ್ಲಿ ಅನಾಹುತವೇ ಸಂಭವಿಸಿದೆ, ಸತ್ತು ಮಲಗಿದರೆ, ಕೆಲವರಿಗೆ ಗಾಯ ಆಗಿದೆ, ಆಕ್ರಂದನ ಮುಗಿಲು ಮುಟ್ಟಿದೆ. ಆ ಸಂದರ್ಭದಲ್ಲೂ ಕೂಡ ಅಲ್ಲೊಂದು ಆಂಬ್ಯುಲೆನ್ಸ್ನ ವ್ಯವಸ್ಥೆ ಇರಲಿಲ್ಲ. ಕೆಲವರು ಅರ್ಧ ಗಂಟೆ ಆಂಬ್ಯುಲೆನ್ಸ್ಗಾಗಿ ಕಾಯಬೇಕಾದಂಥ ಸನ್ನಿವೇಶ ಬಂತು. ಯಾಕೆಂದರೆ ಆಂಬ್ಯುಲೆನ್ಸ್ ಎಲ್ಲಿ ಬರಬೇಕು, ಹೇಗೆ ಬರಬೇಕು, ಅದಕ್ಕೆ ಮಾರ್ಗವೂ ಇರಲಿಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆಂಬ್ಯುಲೆನ್ಸ್ಗಳ ಸೂಕ್ತ ವ್ಯವಸ್ಥೆಯೂ ಕೂಡ ಇರಲಿಲ್ಲ. ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂದರೆ ಕನಿಷ್ಠ ಪಕ್ಷ ಒಂದಷ್ಟು ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಆದರೂ ಇರಬೇಕಲ್ಲ. ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ಸಾಗಿಸೋದಕ್ಕೆ, ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡೋದಕ್ಕಾದರೂ ವ್ಯವಸ್ಥೆ ಇರಬೇಕಲ್ಲ. ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಂಡಿರಲಿಲ್ಲ. ಇನ್ನೂ ದುರಂತದ ಒಂದು ಸಂಗತಿಯನ್ನು ಹೇಳ್ತೀನಿ. ಇದಕ್ಕೆ ಯಾರು ತಪ್ಪಿತಸ್ಥರು ಅಂತ ನೀವು ಹೊಣೆ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಕಾಲ್ತುಳಿತಾಗಿ ಸತ್ತು ಬೀಳ್ತಾ ಇದ್ದಾರೆ, ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಕಪ್ ಹಿಡ್ಕೊಂಡು ಆಟಗಾರರು ಸಂಭ್ರಮಿಸ್ತಾ ಇದ್ದಾರಂತೆ. ಇಲ್ಲಿ ನಾನು ಆಟಗಾರರ ತಪ್ಪು ಅಂತ ಹೇಳ್ತಾ ಇಲ್ಲ, ಅದರ ಮ್ಯಾನೇಜ್ಮೆಂಟ್ ಮಾಡುವವರಿಗೆ ಯಾರು ಅರ್ಥ ಆಗಬೇಕಲ್ವಾ? ಇಂತಹ ಘಟನೆ ಸಂಭವಿಸಿದೆ, ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಆಟಗಾರರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ, ಅವ್ರನ್ನ ಹೋಟೆಲ್ಗೆ ಕರೆದೊಯ್ತೀವಿ, ಏನಾದರೂ ಒಂದು ತೀರ್ಮಾನ ಮಾಡಬೇಕಿತ್ತಲ್ವಾ? ಇಲ್ಲ, ಮ್ಯಾನೇಜ್ಮೆಂಟ್ ಆ ಸಂದರ್ಭದಲ್ಲೂ ಕೂಡ RCB ಆಟಗಾರರಿಗೆ ಕಪ್ಪನ್ನು ಕೊಟ್ಟು ಅವರು ಕಪ್ ಹಿಡ್ಕೊಂಡು ಸಂಭ್ರಮಾಚರಣೆ ಮಾಡುವಂತೆ ನೋಡ್ಕೊಳ್ತು. ಆ ಸಂದರ್ಭದಲ್ಲೂ ಕೂಡ ನಮ್ಮ ಅಭಿಮಾನಿಗಳು ಆಟಗಾರರನ್ನು ನೋಡೋದಕ್ಕೆ ಮುಗಿ ಬೀಳ್ತಾ ಇದ್ರು. ಮಿತ್ರರೇ, ಟೋಟಲಿ ಇದೊಂದು ಮಿಸ್ಮ್ಯಾನೇಜ್ಮೆಂಟ್, ಬೇಜವಾಬ್ದಾರಿತನದ ನಡವಳಿಕೆ. ಇದರಲ್ಲಿ ಟೋಟಲ್ ಆಗಿ ಸರ್ಕಾರ ಫೇಲ್ಯೂರ್ ಆಗಿದೆ. ವಿಪಕ್ಷ ಈಗ ಪ್ರಶ್ನೆ ಮಾಡ್ತಾ ಇದೆ, ಯಾಕೋಸ್ಕರವಾಗಿ ಇವತ್ತೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ? ಅಂತಹ ಜರೂರತ್ತೇನಿತ್ತು? ಇನ್ನೊಂದೆರಡು ದಿನ ಟೈಮ್ ತೆಗೆದುಕೊಳ್ಳಬಹುದಿತ್ತಲ್ವಾ? ನೀವು ಪ್ರಾಪರ್ ಆದಂತಹ ಒಂದು ಯೋಜನೆಯನ್ನು ಮಾಡಿಕೊಂಡು ಜನ ಬಂದರೆ ನಿಗ್ರಹಿಸೋದು ಹೇಗೆ, ಯಾರ್ಯಾರನ್ನು ಒಳಗೆ ಬಿಡಬೇಕು, ಟಿಕೆಟ್ ವ್ಯವಸ್ಥೆ ಹೇಗೆ ಮಾಡಬೇಕು, ಎಲ್ಲದನ್ನು ಯೋಜನೆ ಮಾಡಿಕೊಂಡು ಅನಂತರ ಸಂಭ್ರಮಾಚರಣೆ ಮಾಡಬಹುದಿತ್ತಲ್ಲ. ಆಗ ಸಂಭ್ರಮ ಉಳಿತಾ ಇತ್ತು. ಈಗೇನು ಸಂಭ್ರಮ ಉಳಿದಿದೆ? RCB ಗೆದ್ದಂತಹ ಕಪ್ಪಿಗೆ ಕಪ್ಪು ಚುಕ್ಕೆಯನ್ನು ಅಂಟಿಸಿ ಬಿಟ್ರಲ್ಲ, ಯಾರಿದಕ್ಕೆ ಹೊಣೆ? ಇದೆಲ್ಲ ಆಗ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ಬೌರಿಂಗ್ ಆಸ್ಪತ್ರೆಗೆ ಹೋದರು, ಗಾಯಾಳುಗಳನ್ನು ವಿಚಾರಿಸಿದ್ರು. ಇದೆಲ್ಲ ಬಿಟ್ಟುಬಿಡಿ. ಇನ್ನೊಂದು ಕಡೆ DCM ಹೇಳ್ತಾರೆ, ಜನ ಸಿಕ್ಕಾಪಟ್ಟೆ ಸೇರಿಬಿಟ್ರು, ನಿಗ್ರಹಿಸೋದಕ್ಕಾಗಲಿಲ್ಲ, ನಮ್ಮನ್ನು ಕ್ಷಮಿಸ್ಬಿಡಿ ಅಂತ. ಮಿತ್ರರೇ, ಈಗ ಇವರನ್ನು ಕ್ಷಮಿಸಿದ್ರೆ ಸತ್ತಂತವ್ರು ವಾಪಸ್ ಬರ್ತಾರ? ಮಿತ್ರರೇ, ನಾನೇನು ಹೇಳೋದಿಲ್ಲ ಇದ್ರ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಇದು ಯಾವುದನ್ನು ಹೇಳೋದಿಲ್ಲ. ಇದು ಯಾವುದಾದ್ರೂ ಕೂಡ ಸತ್ತಂತವ್ರು ವಾಪಸ್ ಬರೋದಿಲ್ಲ. ಅದೇನರ ಬಗ್ಗೆನೂ ನನಗೆ ನಂಬಿಕೆನೂ ಇಲ್ಲ. ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದೇನು ಹೇಳಿ? ಮುಂದೆ ಇಂತಹ ಕಾರ್ಯಕ್ರಮ ಆಗ್ತಾ ಇದೆ, ಏನೋ ಸಂಭ್ರಮಾಚರಣೆ ಆಗ್ತಾ ಇದೆ, ಯಾವುದೋ ಸೆಲೆಬ್ರಿಟಿ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ನಮ್ಮ ಜೀವಕ್ಕಿಂತಲೂ ಅಮೂಲ್ಯವಾದದ್ದು ಈ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ನಾವು ಬದುಕಿದ್ರೆ ಜಗತ್ತಿನಲ್ಲಿ ಎಲ್ಲವೂ ಸಿಗುತ್ತೆ ನಮಗೆ. RCB ಇನ್ನೊಂದ್ಸಲನೂ ಕಪ್ ಗೆಲ್ಲಬಹುದು, ಇನ್ನು 10 ಸಲ ಗೆಲ್ಲಬಹುದು, ಅದನ್ನು ನಮ್ಮ ಕಣ್ಣಿಂದಲೇ ನೋಡಬಹುದು. ಅಥವಾ ವಿರಾಟ್ ಕೊಹ್ಲಿ ಸಿಕ್ಕರೆ ಆಟೋಗ್ರಾಫು ತೆಗೆದುಕೊಳ್ಬಹುದು, ಸೆಲ್ಫಿ ಕೂಡ ತೆಗೆದುಕೊಳ್ಬಹುದು. ನಾವು ಸತ್ರೆ ಇದನ್ನೆಲ್ಲ ನೋಡೋದಕ್ಕಾಗತ್ತಾ? ಅಥವಾ ನಮ್ಮನ್ನು ನಂಬಿಕೊಂಡವರಿಗೆ ಏನು ಗತಿ ಹೇಳಿ? ನಮ್ಮ ದೇಶದ ದುರಂತನೇ ಇದು. ಇಷ್ಟು ದಿನ ನಾವು ಇದನ್ನು ಬೇರೆ ರಾಜ್ಯದಲ್ಲಿ ನೋಡ್ತಾ ಇದ್ವಿ, ಇಂತಹ ಅಂಧಾಭಿಮಾನವನ್ನು, ಈ ರೀತಿಯ ಕಾಲ್ತುಳಿತವನ್ನು, ಪ್ರಾಪರ್ ವ್ಯವಸ್ಥೆಗಳಿಲ್ಲದೆ ಇರೋದನ್ನು. ಆದರೆ ಕರ್ನಾಟಕದಲ್ಲಿ ಇದನ್ನು ನೋಡಿ ಬಹಳ ಬೇಸರ ಆಗುತ್ತೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ತೀರ್ಕೊಂಡಂತಹ ಸಂದರ್ಭದಲ್ಲಿ ಇಂತಹ ಘಟನೆಗಳು ನಡೆದಿತ್ತು.
ಆಗೊಂದು ಅರ್ಥ ಇತ್ತು. ಯಾಕೆಂತಂದರೆ ಅದು ಅಚಾನಕ್ಕಾಗಿ ಆದಂತಹ ಘಟನೆ. ಯಾರು ಕೂಡ ರಾಜ್ಕುಮಾರ್ ಅವರು ತೀರ್ಕೊಳ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ರಾಜ್ಕುಮಾರ್ ತೀರ್ಕೊಂಡಂತಹ ಸುದ್ದಿ ಬರಸಿಡಿಲಿನಂತೆ ಅವರ ಅಭಿಮಾನಿಗಳಿಗೆ ಎದುರಾಗಿತ್ತು. ಎಲ್ಲರೂ ನೋಡೋದಕ್ಕೆ ಮುಗಿಬಿದ್ದು ಬಿಟ್ಟರು. ಏನೇನೋ ಘಟನೆಗಳು ನಡೆದು ಹೋಯಿತು. ಪೊಲೀಸರಿಗೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ ಅಂದರೂ ಒಪ್ಕೊಳ್ಬಹುದು. ಆದರೆ ಇದು ಪೂರ್ವ ನಿಗದಿಯಾದಂಥ ಕಾರ್ಯಕ್ರಮ. ನಿನ್ನೆ ರಾತ್ರಿಯೇ ಗೊತ್ತಿತ್ತು RCB ಕಪ್ ಗೆದ್ದಾಯಿತು, ಅವರು ಬೆಂಗಳೂರಿಗೆ ಬರ್ತಾರೆ, ಸಂಭ್ರಮಾಚರಣೆ ನಡೆಯುತ್ತೆ. ಇದನ್ನು ತಡೆಯುವಂಥ ಅಧಿಕಾರ ಪೊಲೀಸರಿಗಿತ್ತು, ಸರ್ಕಾರಕ್ಕಿತ್ತು. ಇಲ್ಲ ಈಗಾಗೋದಿಲ್ಲ, ಒಂದಿನ ಹೋಲ್ಡ್ ಮಾಡಿ ಅಂತ ಸರ್ಕಾರ ಹೇಳಬಹುದಿತ್ತು. ಒಂದು ವೇಳೆ ಕಾರ್ಯಕ್ರಮವನ್ನು ನಡೆಸಲೇಬೇಕು ಅಂತಾದರೆ ಅದಕ್ಕೆ ಬೇಕಾದಂಥ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದಷ್ಟು ಸಮಯ ಇತ್ತು. ಇದು ಯಾವುದನ್ನೂ ಮಾಡದೆ RCB ಕಪ್ ಗೆದ್ದಂತಹ ಸಂಭ್ರಮಾಚರಣೆಯನ್ನು ಸೂತಕದ ಮನೆಯನ್ನಾಗಿ ಬದಲಾಯಿಸಿದ್ದಾರೆ. ಮಿತ್ರರೇ, ಈ ಇಡೀ ದುರ್ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.